ಇದು ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸ್ನೇಹಿತರೆ, ನಮ್ಮ ದೇವನೂರು ಮಹಾದೇವ ಹೇಳ್ತಾರೆ ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ. ಆದ್ರೆ ಇವಾಗ ರಕ್ತ ಸಂಬಂಧ ಅನ್ನೋದು ಬರೀ ಹೆಸರಿಗಷ್ಟೇನಾ? ದುಡ್ಡು, ಆಸ್ತಿ ಅಥವಾ ಕೆಟ್ಟ ಚಟಗಳ ಮುಂದೆ ಎತ್ತ ಕರುಳಿನ ಬೆಲೆ ಶೂನ್ಯ ಆಗುತ್ತಾ? ಯಾಕಂದ್ರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದ ಆ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಒಂದೇ ಕುಟುಂಬದ ಮೂವರ ಹತ್ಯೆ, ಅದು ಬೇರೆ ಯಾರೋ ಮಾಡಿದ್ದಲ್ಲ. ಅದೇ ಮನೆಯ ಕುಡಿ, ಅದೇ ಮನೆಯ ಮುದ್ದಿನ ಮಗ, ತಂದೆ, ತಾಯಿ, ತಂಗಿ ಮೂವರನ್ನು ಭೀಕರವಾಗಿ ಕೊಂದು ತನ್ನ ಮನೆಯ ಹಾಲಿನಲ್ಲೇ ಹೂತು ಹಾಕಿ ಬೆಂಗಳೂರಿಗೆ ಬಂದು ನನ್ನ ಮನೆಯವರು ಕಾಣೆಯಾಗಿದ್ದಾರೆ ಅಂತ ನಾಟಕ ಆಡಿದ ಆ ಪಾಪಿ ಮಗನ ಅಸಲಿ ಮುಖವಾಡ ಕಳಚಿದ್ದು ಹೇಗೆ? ದೃಶ್ಯಂ ಸಿನಿಮಾ ರೇಂಜ್ಗೆ ಸ್ಕೆಚ್ ಹಾಕಿದ್ದ ಆರೋಪಿ ಸಿಕ್ಕಿ ಬಿದ್ದಿದ್ದು ಹೇಗೆ, ಎಲ್ಲಿ? ಈ ಹೈ ಡ್ರಾಮಾದ ಎಳೆಯಾದ ಕಂಪ್ಲೀಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಕತೆ ಶುರುವಾಗೋದು ವಿಜಯನಗರದ ಕೊಟ್ಟೂರಿನಲ್ಲ, ಬದಲಿಗೆ ರಾಜಧಾನಿ ಬೆಂಗಳೂರಿನಲ್ಲಿ. ದಿನಾಂಕ ಜನವರಿ 29, ಸಮಯ ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಯುವಕ ಗಾಬರಿಯಾಗಿ ಓಡ್ ಬರ್ತಾನೆ. ಅವನ ಹೆಸರು ಅಕ್ಷಯ್. ಪೊಲೀಸರ ಮುಂದೆ ಕಣ್ಣೀರು ಹಾಕುತ್ತಾ ಒಂದು ಕತೆಯನ್ನ ಹೇಳ್ತಾನೆ. ಸಾರ್, ನನ್ನ ತಂದೆ ಭೀಮರಾಜ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಜಯದೇವ ಆಸ್ಪತ್ರೆಗೆ ತೋರಿಸೋದಿಕ್ಕೆ ಅಂತ ಜನವರಿ 27ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ನಮ್ಮ ಅಪ್ಪ, ಅಮ್ಮ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ 3 ಜನ ಕೊಟ್ಟೂರಿನಿಂದ ಕಾರಿನಲ್ಲಿ ಹೊರಟಿದ್ರು. ಕೈಯಲ್ಲಿ ಸಂಬಂಧಿಕರಿಗೆ ಕೊಡೋದಿಕ್ಕೆ ಅಂತ 4 ಲಕ್ಷ ರೂಪಾಯಿ ಹಣ ಕೂಡ ಇತ್ತು. ಮಧ್ಯಾಹ್ನ ನನಗೆ ಮೆಸೇಜ್ ಕೂಡ ಮಾಡಿದ್ರು. ಆದ್ರೆ ಸಂಜೆ 6 ಗಂಟೆ ಮೇಲೆ ಎಲ್ಲರ ಫೋನು ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ನನ್ನ ಕುಟುಂಬವನ್ನ ಹುಡುಕಿ ಕೊಡಿ ಅಂತ ಗೋಗರಿತಾನೆ. ಅಷ್ಟೇ ಅಲ್ಲ, ಪೊಲೀಸರು ನಂಬ್ಲಿ ಅಂತ ತನ್ನ ಮೊಬೈಲ್ ನಲ್ಲಿದ್ದ ವಾಟ್ಸಪ್ ಮೆಸೇಜ್ಗಳನ್ನ ತೋರಿಸ್ತಾನೆ. ಜಯದೇವ ಆಸ್ಪತ್ರೆಗೆ ಬಂದಿದ್ದೀವಿ ಅಂತ ಮನೆಯವರು ಕಳಿಸಿದ ಮೆಸೇಜ್ಗಳು, ಮೆಟ್ರೋ ಫಿಲ್ಲರ್ ಫೋಟೋಗಳು ಎಲ್ಲವನ್ನ ನೋಡಿ ಪೊಲೀಸರು ಕೂಡ ಪಾಪ ಅಂತ ಇವನನ್ನ ಹೇಳಿದ್ದನ್ನೆಲ್ಲ ನಂಬಿಡ್ತಾರೆ. ತಿಲಕ್ ನಗರ ಪೊಲೀಸರು ತಕ್ಷಣ ಅಲರ್ಟ್ ಆಗ್ತಾರೆ. ಅಕ್ಷಯ್ ಹೇಳಿದ ಹಾಗೆ ಜಯದೇವ ಆಸ್ಪತ್ರೆ, ಅಕ್ಕಪಕ್ಕದ ಆಸ್ಪತ್ರೆಗಳನ್ನೆಲ್ಲ ಜಾಲಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಅಕ್ಷಯ್ ಪೋಷಕರ ಸುಳಿವು ಸಿಗೋದೇ ಇಲ್ಲ. ಆಗ್ಲೇ ನೋಡಿ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಒಬ್ಬ ವ್ಯಕ್ತಿ ಕಾಣೆಯಾಗಬಹುದು, ಆದ್ರೆ ತಂದೆ, ತಾಯಿ, ತಂಗಿ ಮೂವರು ಒಟ್ಟಿಗೆ ಕಾಣೆ ಆಗೋದಿಕ್ಕೆ ಹೇಗೆ ಸಾಧ್ಯ? ಅಕ್ಷಯ್ ವರ್ತನೆಯಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣಿಸ್ತಾ ಇತ್ತು. ಆಗ್ನೇಯ ವಿಭಾಗದ ಡಿಸಿಪಿ ಸುಜಿತಾ ಮತ್ತು ಎಸಿಪಿ ವಿ.ಕೆ. ವಾಸುದೇವ್ ಅವರ ತಂಡಕ್ಕೆ ಅಕ್ಷಯ್ ಮೇಲೇನೆ ಡೌಟ್ ಬರುತ್ತೆ. ನಿನ್ನ ತಂದೆ ತಾಯಿ ಆಸ್ಪತ್ರೆಗೆ ಬಂದಿದ್ದು CCTVಯಲ್ಲಿ ರೆಕಾರ್ಡ್ ಆಗಿಲ್ಲ, ನಿಜ ಹೇಳು ಅಂತ ಪೊಲೀಸರು ಅವನನ್ನ ತಮ್ಮ ಸ್ಟೈಲ್ ನಲ್ಲಿ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಮಧ್ಯರಾತ್ರಿ ಶುರುವಾದ ತನಿಖೆ ಬೆಳಗಾಗುವಷ್ಟರಲ್ಲಿ ಒಂದು ಭಯಾನಕ ಸತ್ಯವನ್ನ ಹೊರಗಾಕತ್ತೆ. ಅಕ್ಷಯ್ ಹೇಳಿದ್ದೆಲ್ಲ ಸುಳ್ಳು, ಪೋಷಕರು ಬೆಂಗಳೂರಿಗೆ ಬಂದೇ ಇಲ್ಲ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಕೇಳುವ ವಿಷಯ ನಿಜಕ್ಕೂ ಹೆದೆ ನಡುಗಿಸುತ್ತೆ. ಅಕ್ಷಯ್ ಬಾಯ್ಬಿಟ್ಟ ಸತ್ಯ ಪೊಲೀಸರನ್ನೇ ನಿಬ್ಬೆರಗಾಗುವಂತೆ ಮಾಡುತ್ತೆ. ಅಷ್ಟಕ್ಕೂ ಆ ರಾತ್ರಿ ಕೊಟ್ಟೂರಿನ ಆ ಮನೆಯಲ್ಲಿ ನಡೆದಿದ್ದೇನು? ಅಕ್ಷಯ್ ಯಾರಿಗೂ ಅನುಮಾನ ಬಾರದ ಹಾಗೆ ಮೂವರನ್ನು ಒಂದೇ ಸಲ ಕೊಲ್ಲದೆ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿದ್ದ. ಮೊದಲು ಮನೆಯಲ್ಲಿದ್ದ ತಾಯಿ ಜಯಲಕ್ಷ್ಮಿ ಅವರಿಗೆ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಹೆತ್ತ ತಾಯಿ ರಕ್ತದ ಮಡುವಿನಲ್ಲಿ ಒದ್ದಾಡಿ ಪ್ರಾಣ ಬಿಡ್ತಾಳೆ. ಆ ನಂತರ ಎಲ್ಲೋ ಹೊರಗಡೆ ಹೋಗಿದ್ದ ತಂಗಿ ಅಮೃತಾಳಿಗೆ ಈ ಅಕ್ಷಯ್ ಫೋನ್ ಮಾಡ್ತಾನೆ. ಬಾರೆ ತಂಗಿ, ನಿನಗೋಸ್ಕರ ಗಿಫ್ಟ್ ತಂದಿದ್ದೀನಿ ಅಂತ ಪ್ರೀತಿಯಿಂದ ಕರೀತಾನೆ. ಅಣ್ಣ ಏನೋ ಗಿಫ್ಟ್ ಕೊಡ್ತಾನೆ ಅಂತ ಆಸೆ ಪಟ್ಟು ಬಂದ ತಂಗಿಯನ್ನು ಕೂಡ ಮುಲಾಜಿಲ್ಲದೆ ಸಾಯಿಸಾಕ್ತಾನೆ. ಇವರಿಬ್ಬರ ಶವಗಳನ್ನ ಒಂದು ರೂಮ್ ನಲ್ಲಿ ಕೂಡಿ ಹಾಕ್ತಾನೆ. ಸಂಜೆ ಮನೆಗೆ ಬಂದ ಇವನ ತಂದೆ ಭೀಮರಾಜು ಏನೂ ಗೊತ್ತಿಲ್ಲದ ಹಾಗೆ ಟಿವಿ ನೋಡ್ತಾ ಕೂತ್ಕೊಂಡಿರ್ತಾರೆ. ತಂದೆಯನ್ನ ಹಿಂದಿನಿಂದ ಬಂದು ಅವರ ಕಥೆಯನ್ನ ಮುಗಿಸ್ತಾನೆ ಈ ನರರೂಪದ ರಾಕ್ಷಸ. ಇಲ್ಲಿ ಭಯಾನಕ ವಿಚಾರ ಏನಂದ್ರೆ, ಮೂವರ ಶವಗಳನ್ನ ಮನೆಯಿಂದ ಹೊರಗಾಕಿದ್ರೆ ಸಿಕ್ಬೀಳ್ತೀನಿ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಮನೆಯ ಹಾಲಿನಲ್ಲೇ ಒಂದು ಆಳವಾದ ಗುಂಡಿ ತೆಗೆದು ಮೂವರ ಮೃತದೇಹಗಳನ್ನ ಒಂದರ ಮೇಲೊಂದು ಹಾಕಿ ಹೂತು ಹಾಕ್ತಾನೆ. ಮನೆಯನ್ನ ಕ್ಲೀನ್ ಮಾಡಿ ಮಾರನೇ ದಿನ ಏನೂ ಆಗಿಲ್ಲ, ತನಗೇನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಬೆಂಗಳೂರಿಗೆ ಬಂದು ನಾಟಕ ಶುರು ಮಾಡ್ತಾನೆ. ಇಷ್ಟೆಲ್ಲ ಕ್ರೌರ್ಯ ಎಸಗೋದಿಕ್ಕೆ ಕಾರಣ ಏನು? ಅಕ್ಷಯ್ ಪೊಲೀಸರಿಗೆ ಮೊದಲು ಹೇಳಿದ್ದು ಮರ್ಯಾದ ಹತ್ಯೆಯ ಕತೆ. ನನ್ನ ತಂಗಿ ಮದುವೆ ಮುಂಚೆನೆ ಬೇರೆ ಧರ್ಮದವರನ್ನ ಪ್ರೀತಿ ಮಾಡಿ ಗರ್ಭಿಣಿಯಾಗಿದ್ಲು, ಬೇರೆ ಯಾರನ್ನೋ ಪ್ರೀತಿ ಮಾಡ್ತಾ ಇದ್ಲು, ಅದಕ್ಕೆ ಸಿಟ್ಟು ಬಂದು ಕೊಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ದ. ಆದ್ರೆ ಪೊಲೀಸರ ತನಿಖೆಯಲ್ಲಿ ಇದೊಂದು ಸುಳ್ಳು ಕತೆ ಅನ್ನೋದು ಗೊತ್ತಾಗ್ತದೆ. ಪೊಲೀಸರ ಪ್ರಕಾರ ಇದಕ್ಕೆಲ್ಲ ಮುಖ್ಯ ಕಾರಣ ದುಡ್ಡು ಮತ್ತು ಬೆಟ್ಟಿಂಗ್ ಚಟ.
ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿದ್ದ ಒಂದು ಮನೆಯನ್ನ ಅಕ್ಷಯ್ನ ಕುಟುಂಬ ಮಾರಾಟ ಮಾಡಿರುತ್ತೆ. ಅದರಿಂದ ಬರೋಬ್ಬರಿ 1.5 ಕೋಟಿ ರೂಪಾಯಿ ಹಣ ಬಂದಿರುತ್ತೆ. ತಂದೆ ಭೀಮರಾಜು ಈ ಹಣವನ್ನ ಮಗಳ ಮದುವೆಗೆ ಅಂತ ಒಂದ್ ಕಡೆ ಎತ್ತಿಟ್ಟಿರ್ತಾರೆ. ಆದ್ರೆ ಮಗ ಅಕ್ಷಯ್ಗೆ ಕ್ರಿಕೆಟ್ ಬೆಟ್ಟಿಂಗು, ಆನ್ಲೈನ್ ಗ್ಯಾಮ್ಲಿಂಗು ಚಟ ಇರುತ್ತೆ. ಸಾಕಷ್ಟು ಸಾಲ ಮಾಡ್ಕೊಂಡಿರ್ತಾನೆ. ಆ ಸಾಲ ತೀರ್ಸೋದಿಕ್ಕೆ ಮನೆಯಲ್ಲಿ ಹಣ ಕೇಳಿ ಪೀಡಿಸ್ತಾ ಇರ್ತಾನೆ. ತಂದೆ ತಾಯಿ ಹಣ ಕೊಡೋದಿಕ್ಕೆ ನಿರಾಕರಿಸಿದ್ದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಅಂತ ಈಗ ಅನುಮಾನ ವ್ಯಕ್ತಪಡಿಸಲಾಗಿದೆ. ತನ್ನ ತಪ್ಪನ್ನ ಮುಚ್ಕೊಳ್ಳೋದಿಕ್ಕೆ ತಂಗಿಯ ಮೇಲೆ ಸುಳ್ಳು ಆರೋಪ ಹೊರಿಸಿ ಮರ್ಯಾದಾ ಹತ್ಯೆಯ ಬಣ್ಣು ಬಳಿಯೋದಿಕ್ಕೆ ಅಕ್ಷಯ್ ಟ್ರೈ ಮಾಡಿರ್ತಾನೆ. ಆದ್ರೆ ಈಗ ಆತನ ನಿಜ ಬಣ್ಣ ಬಯಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಟ್ಟಿಂಗ್ ಅನ್ನೋ ಒಂದು ಚಟ, ಹಣದ ಮೇಲಿನ ವ್ಯಾಮೋಹ ಹೇಗೆ ಅದು ಒಂದು ಕುಟುಂಬವನ್ನೇ ನಾಶ ಮಾಡಿತು ಅಂತ. 1.5 ಕೋಟಿ ರೂಪಾಯಿ ಹಣದ ಆಸೆಗೆ ಬಿದ್ದು ಎತ್ತವರನ್ನೇ ಕೊಂದು ತಂಗಿಯ ಶೀಲದ ಬಗ್ಗೆಯೂ ಅಪಪ್ರಚಾರ ಮಾಡಿದ ಈತನಿಗೆ ಅದೆಂಥ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.